ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರಿಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿರ್ತಕ್ಕಂಥದ್ದು, ಕನ್ನಡಕ್ಕೆ ಅವಮಾನ ಮಾಡಿರುವಂತಹ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ ಹೋಟೆಲ್ ಒಂದರ ವಿಚಾರ. ಅಶ್ಲೀಲ ಶಬ್ದದಿಂದ ಕನ್ನಡಿಗರಿಗೆ ನಿಂದಿಸಿದ ಬರಹ, ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಹೋಟೆಲ್ನ ಡಿಸ್ಪ್ಲೇ. ಕೋರಮಂಗಲದ ಹೋಟೆಲ್ ಇದು. ಈ ಹೋಟೆಲ್ನಲ್ಲಿ ಜಿಎಸ್ ಸೂಟ್ ಹೋಟೆಲ್ ಇದು. ಅಶ್ಲೀಲ ಶಬ್ದದಿಂದ ಕನ್ನಡಿಗರಿಗೆ ನಿಂದಿಸಿ ಬರಹವನ್ನ ಬರೆಯಲಾಗಿದೆ. ನೋಡಿ, ಜಿಎಸ್ ಸೂಟ್ಸ್ ಅನ್ನುವಂಥ ಒಂದು ಹೋಟೆಲ್ ಇದು. ಈ ಹೋಟೆಲ್ನ ಹೆಸರು ಜಿಎಸ್ ಸೂಟ್ಸ್ ಅಂತ ಕೋರಮಂಗಲದಲ್ಲಿದೆ. ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ಶಬ್ದಗಳಿಂದ ಕನ್ನಡಿಗರನ್ನ ನಿಂದಿಸಲಾಗಿದೆ. ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿರ್ತಕ್ಕಂಥ ಹೋಟೆಲ್ನ ಡಿಸ್ಪ್ಲೇ. ಅಶ್ಲೀಲ ಪದ ಬಳಕೆ ಮಾಡಲಾಗಿದೆ. ಈ ಸೂಟ್ಗೆ ಮಡಿವಾಳ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ಯುವಕ ಏನು ಕನ್ನಡಿಗರ ವಿಚಾರವಾಗಿ ಅಶ್ಲೀಲವಾಗಿ ಮಾತನಾಡಿದ್ದಾನೆ, ಆತನನ್ನ ಮತ್ತು ಮ್ಯಾನೇಜರ್ನನ್ನ ಖಾಕಿ ವಶಕ್ಕೆ ಪಡೆದಿದೆ. ಜಿಎಸ್ ಸೂಟ್ ಅನ್ನುವಂತಹ ಒಂದು ಹೋಟೆಲ್ನಲ್ಲಿ ಯುವಕನೋರ್ವ ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿರ್ತಕ್ಕಂಥದ್ದು. ಅದನ್ನ ಹೋಟೆಲ್ ಸಿಬ್ಬಂದಿ ತಡೆಯಲಿಲ್ಲ ಕೂಡ. ಕೋರಮಂಗಲದ ಹೋಟೆಲ್ನಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿ ಕನ್ನಡಿಗರಿಗೆ ನಿಂದನೆ ಮಾಡಿರುವಂಥದ್ದು, ಕನ್ನಡಿಗರು ಅನ್ನೋ ಕಾರಣಕ್ಕೆ ನಿಂದನೆ ಮಾಡಿರುವಂಥದ್ದು. ಯುವಕ ಮತ್ತು ಹೋಟೆಲ್ ಮ್ಯಾನೇಜರ್ನನ್ನ ಈಗ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಅಥವಾ ಒಂದು ಬೋರ್ಡ್ ಅನ್ನೇ ಹಾಕ್ಬಿಟ್ಟಿದ್ರು, ಅಂದ್ರೆ ಬರೆದಿರ್ತಕ್ಕಂಥದ್ದು. ಆ ಬೋರ್ಡ್ ಅಲ್ಲಿ ಕೆಟ್ಟದಾಗಿ ಕನ್ನಡಿಗರ ಬಗ್ಗೆ ಬರೆದಿದ್ರು, ಅವಾಚ್ಯ ಶಬ್ದಗಳನ್ನ ಬಳಸಿ ಬರೆದಿದ್ರು ಆ ಬೋರ್ಡ್ ಅಲ್ಲಿ. ಅದನ್ನ ಈಗ ತಗೊಂಡು ಹೋಗ್ತಾ ಇದ್ದಾರೆ. ಡಿಜಿಟಲ್ ಬೋರ್ಡ್, ಅದು ಡಿಜಿಟಲ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಕನ್ನಡಿಗರ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ನಿಂದನೆ ಮಾಡಿ ಡಿಸ್ಪ್ಲೇ ಮಾಡಿದ್ದಂಥದ್ದು. ಅದಕ್ಕೆ ಕಾರಣನಾದ ಯುವಕ ಮತ್ತು ಹೋಟೆಲ್ ಮ್ಯಾನೇಜರ್ನನ್ನ ಖಾಕಿ ಇದೀಗ ವಶಕ್ಕೆ ಪಡೆದಿದೆ. ಕೋರಮಂಗಲದ ಜಿಎಸ್ ಸೂಟ್ ಅನ್ನುವಂಥ ಒಂದು ಹೋಟೆಲ್. ಪೊಲೀಸರು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅದೇನು ಡಿಸ್ಪ್ಲೇ ಬೋರ್ಡ್ ಇತ್ತು, ಅದರಲ್ಲಿ ಏನ್ ಡಿಸ್ಪ್ಲೇ ಮಾಡಿದ್ರು ಆ ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಜಿಎಸ್ ಸೂಟ್ಸ್ ಅನ್ನುವಂತಹ ಕೋರಮಂಗಲದ ಹೋಟೆಲ್. ನೋಡಿ, ಈ ವ್ಯಕ್ತಿ ಕನ್ನಡಿಗರ ಸ್ವಾಭಿಮಾನ ಕೆಣಕಿದಂತಹ ಹುಡುಗ. ಆತನಿಗೆ ಏನು ವಿದ್ಯಾಭ್ಯಾಸ ಇದೆಯೋ ಇಲ್ವೋ, ಆತನಿಗೆ ಏನು ತಲೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲಿಂದಲೋ ಬರ್ತಾರೆ, ಇಲ್ಲಿ ಹೊಟ್ಟೆ ಪಾಡು ತುಂಬಿಸ್ಕೊಳಕ್ಕೆ ಅಂತ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನೇನೋ ಗಾಂಚಾಲಿ ತೋರಿಸ್ತಾರೆ. ಕನ್ನಡದವರು ಚೆನ್ನಾಗಿ ಗಾಂಚಾಲಿ ಬಿಡಿಸ್ತಾರೆ. ಇವತ್ತು ಏನೋ ಹೊಟ್ಟೆಪಾಡು ತುಂಬಿಸ್ಕೊಳ್ಳಿ ಅಂತ ಇಂಥವ್ರಿಗೆ ಕರುನಾಡು ಅನ್ನ ನೀಡುತ್ತೆ. ಇಂಥವ್ರು ಬಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಉಂಡ ತಟ್ಟೆಯಲ್ಲಿ ಅದೇನೋ ಮಾಡೋದು, ಆ ರೀತಿನಲ್ಲಿ ಕರುನಾಡಿನ ವಿರುದ್ಧವಾಗಿ ಮಾತನಾಡ್ತಾರೆ. ಕನ್ನಡಿಗರ ಸ್ವಾಭಿಮಾನವನ್ನೇ ಕೆಣಕ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಏನಿದು ಘಟನೆ? ಈ ಹುಡುಗ ಏನ್ ಮಾಡಿದ್ದ? ಆತ ಏನಂತ ವಾಕ್ಯಗಳನ್ನ ಬಳಸಿದ್ದ? ಏನ್ ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಇದು ಕನ್ನಡಿಗರನ್ನ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಹೋಟೆಲ್ನಲ್ಲಿ. ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಒಂದು ಹೋಟೆಲ್ ಜಿಎಸ್ ಸೂಟ್ ಅನ್ನುವಂತ ಹೋಟೆಲ್. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಕೋರಮಂಗಲದ ನೆಕ್ಸಸ್ ಮಾಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಸಮೀಪದಲ್ಲಿ ಇರುವಂತ ಈ ಹೋಟೆಲ್ನಲ್ಲಿ ನಿನ್ನೆ ಡಿಸ್ಪ್ಲೇ ಬೋರ್ಡ್ ಏನಿತ್ತು, ಈ ಒಂದು ಜಾಗದಲ್ಲಿ ಡಿಸ್ಪ್ಲೇ ಬೋರ್ಡ್ ಅನ್ನ ಹಾಕಿದ್ರು. ಹೋಟೆಲ್ನಲ್ಲಿ ರೂಮ್ಸ್ ಅವೈಲೇಬಲ್ ಇರಬಹುದು, ಆ ತರ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಅನ್ನ ಹಾಕ್ತಾರೆ. ಆ ಒಂದು ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕನ್ನಡಿಗರನ್ನ ಅವಹೇಳನಕಾರಿಯಾಗಿ ಅದರಲ್ಲಿ ಬರಹವನ್ನ ಬರೆಯಲಾಗಿತ್ತು. ಆ ವರ್ಡ್ ಅನ್ನ ಇಲ್ಲಿದ್ದಂತ ಸ್ಥಳೀಯರೊಬ್ಬರು ಗಮನಿಸಿ ಅದನ್ನ ವಿಡಿಯೋ ಕೂಡ ಮಾಡ್ಕೊಳ್ತಾರೆ. ಆನಂತರ ಈ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಇವತ್ತು ಪೊಲೀಸರಿಗೆ ಮ್ಯಾಟರ್ ಗೊತ್ತಾಗುತ್ತೆ. ತಕ್ಷಣ ಮಡಿವಾಳ ಪೊಲೀಸರು ಸ್ಥಳಕ್ಕೆ ಬಂದು ಹೋಟೆಲ್ನ ಮ್ಯಾನೇಜರ್ ಹಾಗೆ ಇನ್ನೋರ್ವ ಸಿಬ್ಬಂದಿಯನ್ನ ವಶ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಈಗ ಡಿಸ್ಪ್ಲೇ ಬೋರ್ಡ್ ಅನ್ನ ಕೂಡ ಪೊಲೀಸರು ಈಗ ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ. ಆದ್ರೆ ಈ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ನ ಕಂಟ್ರೋಲ್ ಬೇರೆಯವರ ಕೈಯಲ್ಲಿತ್ತು, ಅದು ಹ್ಯಾಕ್ ಆಗಿತ್ತು ಅಂತ ಹೇಳಿ ಹೋಟೆಲ್ನ ಕಳೆಯವರು ಈಗ ಪ್ರಾಥಮಿಕವಾಗಿ ಹೇಳ್ತಾ ಇರುವಂತದ್ದು. ಅಂದ್ರೆ ಕನ್ನಡಿಗರಿಗೆ ಅಷ್ಟೊಂದು ಅವಮಾನ ಆಗುವ ರೀತಿ ಅದನ್ನ ಹಾಕಿದ್ ಯಾರು ಅನ್ನುವಂಥದ್ದನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲಿಸಿಕೊಳ್ಳಲಿಕ್ಕೂ ಕೂಡ ಪೊಲೀಸರು ಈಗ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಈಗಾಗಲೇ ಹೋಟೆಲ್ನಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಎಷ್ಟೊತ್ತು ಅದು ಆ ಒಂದು ಬರಹವನ್ನ ಬರೆದಿದ್ರು, ಎಷ್ಟು ಸಮಯದ ಕಾಲ ಆ ಒಂದು ವರ್ಡ್ ಇತ್ತು ಅನ್ನುವಂಥದ್ದನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯ ಈಗ ಈ ತರಹದ ಕನ್ನಡಿಗರನ್ನ ಕೆಣಕುವಂತ ವಿಚಾರ ಪದೇ ಪದೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಹಿಂದೆ ಸೋನು ನಿಗಮ್ ಅವರು ಕನ್ನಡಿಗರಿಗೆ ಅವಮಾನ ಆಗುವ ರೀತಿ
ರೀತಿ ಮಾತಾಡಿದ್ರು. ಅದಾದ ನಂತರ ಏನು ವಿದ್ಯಾರಣ್ಯಪುರದ ಹೋಟೆಲ್ನಲ್ಲಿ ಕೂಡ ಕನ್ನಡ ಅಂದ್ರೆ ಕನ್ನಡಿಗರಿಗೆ ಅವಮಾನ ಮಾಡಿ ಬರಹವನ್ನ ಕೂಡ ಬರೆಯಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಇಲ್ಲಿ ಕನ್ನಡಿಗರಿಗೆ ಅವಾಚ್ಯವಾಗಿ ನಿಂದಿಸುವಂತಹ ಬರಹ ಬಂದಿದೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಪೊಲೀಸರು. ಇಲ್ಲೇ ಕನ್ನಡ ನೆಲದಲ್ಲಿ ಇದ್ದು ಈ ರೀತಿಯ ಬರಹವನ್ನ ಬರೆದು ಕನ್ನಡಿಗರನ್ನ ಕೆಣಕುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಎಲ್ಲ ಪ್ರಶ್ನೆ ಆಗಿದೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಸಿಕೊಂಡಿದ್ದಾರೆ. ಮ್ಯಾನೇಜರ್ ಹಾಗೆ ಓರ್ವ ಸಿಬ್ಬಂದಿಯನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಧ್ರುವ, ಕನ್ನಡಿಗರು ಅಂತದ್ದೇನ್ ಮಾಡಿದ್ರಂತೆ ಅದನ್ನ ಮಾಡಿದವ್ರಿಗೆ, ಆ ಹೋಟೆಲ್ಗಾಗ್ಲಿ ಅಥವಾ ಆ ಹುಡುಗನಿಗಾಗ್ಲಿ ಏನ್ ತೊಂದರೆ ಆಗಿತ್ತಂತೆ ಕನ್ನಡಿಗರಿಂದ? ಅವ್ರಿಗೆ ಅನ್ನ ಕೊಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತಾ? ಹೊಟ್ಟೆ ತುಂಬಿಸ್ಕೊಳಕ್ಕೆ, ತುತ್ತಿನ ಚೀಲ ತುಂಬಿಸ್ಕೊಳಕ್ಕೆ ಅಂತ ಅಲ್ಲಿಂದ ಬರ್ತಾರೆ, ಬಂದು ಇಲ್ಲಿ ಈ ತರ ಉಂಡ ತಟ್ಟೆಲಿ ಏನೋ ಗಲೀಜ್ ಕೆಲಸ ಮಾಡೋ ಅಂತ ಕೆಲಸ ಮಾಡ್ತಾರೆ. ತಪ್ಪಲ್ವಾ ಇದು? ಆ ಹೋಟೆಲ್ನವ್ರು ಏನ್ ಹೇಳ್ತಾರೆ, ಯಾಕಂತ ಹೀಗ್ ಮಾಡಿದ್ದವರು? ಶ್ರೀಲಕ್ಷ್ಮಿ, ಈಗ ಸದ್ಯ ಈ ಹೋಟೆಲ್ನ ಮೂಲ ಮಾಲೀಕರೇನಿದ್ರೆ ಅವರು ಕೇರಳ ಮೂಲದವರು. ಸದ್ಯ ಮ್ಯಾನೇಜರ್ ಇದನ್ನ ಮೇಂಟೈನ್ ಮಾಡ್ತಾ ಇದ್ರು. ಮ್ಯಾನೇಜರ್ ಅನ್ನ ಪೊಲೀಸರು ವಶಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಮ್ಯಾನೇಜರ್ ನ ವಿಚಾರಣೆ ಮಾಡಿದಾಗ ಇದರ ಕಂಟ್ರೋಲ್, ಆ ಡಿಸ್ಪ್ಲೇ ಬೋರ್ಡ್ ನ ಕಂಟ್ರೋಲ್ ಓರ್ವ ವ್ಯಕ್ತಿಯ ಕೈಯಲ್ಲಿತ್ತು. ಆದ್ರೆ ಆತನ ಮೊಬೈಲ್ ಹ್ಯಾಕ್ ಆಗಿ ಈ ರೀತಿಯ ಒಂದು ಎಡವಟ್ಟಾಗಿದೆ ಅಂತ ಹೇಳಿ ಹೋಟೆಲ್ನವರು ಹೇಳ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಅಂದ್ರೆ ಈ ಒಂದು ಬರಹದ ಹಿಂದೆ ಯಾರಿದ್ದಾರೆ, ಏನ್ ಅಸಲಿ ಕಾರಣ ಅನ್ನುವಂಥದ್ದನ್ನ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆಯ ನಂತರವೇ ಇದೇನಾದ್ರೂ ಹೋಟೆಲ್ನ ಸಿಬ್ಬಂದಿಯ ಹಾಕಿದ್ರು ಅಥವಾ ಹ್ಯಾಕ್ ಆಗಿತ್ತ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಹಾಗಾದ್ರೆ ಹ್ಯಾಕ್ ಯಾರು ಮಾಡಿದ್ರು, ಉದ್ದೇಶ ಪೂರ್ವಕವಾಗಿ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಅಂದ್ರೆ ಈ ಯಾವ ಭಾಗದವರು ಹ್ಯಾಕ್ ಮಾಡಿದ್ರು ಅಥವಾ ಈ ಹೋಟೆಲ್ನ ಸಿಬ್ಬಂದಿಯ ಹಾಕಿದ್ರ ಅನ್ನುವಂಥದ್ದು. ಅಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಹೋಟೆಲ್ಗಳಿದ್ದಾವೆ, ಸಾಕಷ್ಟು ಕನ್ನಡಿಗರು ಇದ್ದಾರೆ. ಆದ್ರೆ ಈ ರೀತಿ ಅವಮಾನ ಮಾಡೋದು ಎಷ್ಟು ಸರಿ ಅಂತ ಕನ್ನಡದ ನೆಲದಲ್ಲಿ ಅನ್ನುವಂಥದ್ದು ಈಗ ಎಲ್ಲರ ಪ್ರಶ್ನೆಯಾಗಿದೆ. ಸದ್ಯ ಪೊಲೀಸರು ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಕನ್ನಡಿಗರಿಗೆ ಈ ರೀತಿ ಅವಮಾನವನ್ನ ಮಾಡ್ತಾ ಇದ್ದಾರೆ. ನಮ್ಮ ನೆಲಕ್ಕೆ ಬಂದು ಈ ತರಹದ ಒಂದು ಬರಹಗಳನ್ನ ಬರೆಯುವ ಮೂಲಕ ಸ್ವಾಭಿಮಾನವನ್ನ ಕೆಣಕುವ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಎಲ್ಲರ ಆಗ್ರಹವಾಗಿದೆ. ಶ್ರೀಲಕ್ಷ್ಮಿ, ಧ್ರುವ, ಇನ್ನು ಈ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ? ಈ ಹಿಂದೂ ಕೂಡ ಈ ತರದ ಏನಾದ್ರೂ ಘಟನೆಗಳು ಆಗಿದ್ವಾ ಈ ಹೋಟೆಲ್ನಲ್ಲಿ? ಈ ಹಿಂದೆ ಏನಾದ್ರೂ ಗಲಾಟೆ ಆಗಿತ್ತಾ ಅಥವಾ ಕನ್ನಡ ವಿರೋಧಿ ಪ್ರಕರಣಗಳು ನಡೆದಿತ್ತಾ? ಕೋರಮಂಗಲದಲ್ಲಿ ಬಹುಭಾಷಿಕರು ಹೆಚ್ಚಾಗಿರುವಂತಹ ಒಂದು ಏರಿಯಾ ಅದು. ಆದ್ರೆ ಈ ರೀತಿ ಕನ್ನಡಿಗರಿಗೆ ಖುಲ್ಲಂಖುಲ್ಲ ಅವಮಾನ ಮಾಡಿರ್ತಕ್ಕಂಥ ಘಟನೆಗಳು ರೇರ್ ಅಂತ ಹೇಳ್ಬೇಕು. ಈ ಹೋಟೆಲ್ನಲ್ಲಿ ಅಂತ ಘಟನೆ ಏನಾದ್ರೂ ಹಿಂದೆ ಆಗಿತ್ತಾ? ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು? ಶ್ರೀಲಕ್ಷ್ಮಿ, ಇದು ನಿನ್ನೆ ರಾತ್ರಿ ಸಂಜೆ ಆಗಿರುವಂತಹ ಒಂದು ಘಟನೆ. ಯಾವಾಗ ಇಲ್ಲೊಂದು ಡಿಸ್ಪ್ಲೇಯಲ್ಲಿ ಕನ್ನಡಿಗರನ್ನ ಕೆಣಕುವಂತಹ ಬೋರ್ಡ್ ಕಾಣಿಸ್ತೋ ತಕ್ಷಣ ಇಲ್ಲಿ ಸ್ಥಳೀಯರೊಬ್ರು ಅದನ್ನ ರೆಕಾರ್ಡ್ ಮಾಡ್ತಾರೆ. ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಏನು ಸಾಮಾಜಿಕ ಜಾಲತಾಣದ ಅಂದ್ರೆ ಅವರ ಫೇಸ್ಬುಕ್ ನಲ್ಲಿ ಹಾಗೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಆನಂತರ ಅದನ್ನ ಪೊಲೀಸ್ಗೆ ಟ್ಯಾಗ್ ಕೂಡ ಮಾಡ್ತಾರೆ. ಯಾವಾಗ ರಿಪಬ್ಲಿಕ್ ಕನ್ನಡದ ಗಮನಕ್ಕೆ ಬರುತ್ತೋ ನಾವು ಕೂಡ ಅದರ ಸುದ್ದಿಯನ್ನ ಮಾಡ್ತೀವಿ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಈ ಒಂದು ಏನು ಈ ಡಿಸ್ಪ್ಲೇ ಬೋರ್ಡ್ ಅನ್ನ ಯಾಕೆ ಹಾಕಿದ್ರು ಅನ್ನುವಂತ ಪರಿಶೀಲನೆಯನ್ನ ಕೂಡ ಮಾಡಿ ಆ ಡಿಸ್ಪ್ಲೇ ಬೋರ್ಡ್ ಅನ್ನ ವಶಕ್ಕೆ ಪಡೆಯುವಂತ ಅಂದ್ರೆ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಹೋಟೆಲ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೋರಮಂಗಲದ ಸುತ್ತಮುತ್ತ ಸಾಕಷ್ಟು ಬಹುಭಾಷೀಯರಿದ್ದಾರೆ, ಹಾಗೆ ಪಿಜಿಗಳಿದ್ದಾವೆ. ಎಲ್ಲಾ ಭಾಷೆಯ ಜನರು, ಎಲ್ಲಾ ರಾಜ್ಯದ ಜನರು ಬಂದು ಇಲ್ಲಿ ವಾಸವನ್ನ ಮಾಡ್ತಾರೆ. ಆದ್ರೆ ಈ ರೀತಿ ಸಾಮರಸ್ಯವನ್ನ ಕದಡುವಂತಹ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಈ ಶಾನ್ ಅನ್ನುವಂಥದ್ದನ್ನ ಕೂಡ ಈಗ ನೋಡ್ಬೇಕಾಗಿರುವಂತದ್ದು. ಆದ್ರೆ ಈ ಒಂದು ಭಾಗದಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಬೋರ್ಡ್ ಅನ್ನ ಹಾಕ್ತಾ ಇರುವುದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ಪದೇ ಪದೇ ಇಂತಹ ಘಟನೆಗಳು ವರದಿ ಆಗ್ತಾ ಇದ್ದಾವೆ. ಮೊನ್ನೆ ಸೋನು ನಿಗಮ್ ಅವರು ಕೂಡ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಅದಾದ ನಂತರ ಕನ್ನಡಿಗರ ಒಂದು ವಿದ್ಯಾರಣ್ಯಪುರದಲ್ಲಿ ಕೂಡ ಒಂದು ಬೋರ್ಡ್ ಅನ್ನ ಹಾಕಿದ್ರು. ಆ ಬೋರ್ಡ್ ನಲ್ಲಿ ಕೂಡ ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನುವಂತ ಬರಹವನ್ನ ಬರೆದಿದ್ರು. ಹೀಗೆ ಪದೇ ಪದೇ ಕನ್ನಡಿಗರನ್ನ ಕೆಣಕ್ತಾ ಇರುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನಲ್ಲಿ ಈ ಹಿಂದೆ ಏನಾದ್ರೂ ಆಗಿತ್ತಾ, ಕನ್ನಡಿಗರ ವಿಚಾರಕ್ಕೆ ಏನಾದ್ರೂ ಗಲಾಟೆ ಆಗಿತ್ತಾ, ನಿನ್ನೆ ಏನಾದ್ರೂ ಈ ಗಲಾಟೆ ಆಗಿತ್ತಾ ಅನ್ನುವಂಥದ್ದನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರೂ ಅಂದ್ರೆ ಯಾವುದೇ ಇಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದು ಪ್ರತಿಭಟನೆಯನ್ನ ಮಾಡಬಾರದು, ಒಂದ್ ವೇಳೆ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವ ಕಾರಣಕ್ಕಾಗಿ ಇಲ್ಲಿ. ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ.